ಇರಾನ್ ಅಮೆರಿಕ ತೈಲ ಘಟಕಗಳು ಧಗಧಗಿಸಿವೆ. ಎಲ್ಲೆಲ್ಲಿ ನಾವು ನೋಡ್ತಾ ಇದ್ದೀವಿ ಇರಾನ್ ಅಮೆರಿಕ ಯುದ್ಧ ಆಗ್ತಾ ಇದೆ. ಒಂದು ಕಡೆ ತೈಲ ಘಟಕಗಳಿದೆಯಲ್ಲ, ಇದೇ ಯುದ್ಧದ ಕಾರಣದಿಂದಾಗಿ ತೈಲ ಘಟಕಗಳು ಧಗಧಗಿಸಿವೆ. ಯಾವ ತೈಲ ಘಟಕಗಳಿಂದ ವಿಶ್ವದ ಆರ್ಥಿಕತೆಗೆ ದೊಡ್ಡ ಮಟ್ಟದ ಲಾಭವಾಗ್ತಾ ಇತ್ತು. ತೈಲ ಅಂದ್ರೇ ಆರ್ಥಿಕತೆ ಅಲ್ವೇನ್ರಿ? ತೈಲ ಅಂದ್ರೇ ಚಲನೆ, ತೈಲ ಅಂದ್ರೇ ಸಾರಿಗೆ, ತೈಲ ಅಂದ್ರೇ ಸಂಚಾರ, ತೈಲ ಅಂದ್ರೇ ವ್ಯಾಪಾರ. ಎಷ್ಟು ಕನೆಕ್ಟ್ ಆಗುತ್ತೆ ಗೊತ್ತಾ? ಇಲ್ಲಿದ್ರೆ ಮನುಷ್ಯ ಒಂದೇ ಕಡೆ ಸ್ಟಕ್ ಆಗಿಬಿಡ್ತಿದ್ನಲ್ರಿ. ಪೆಟ್ರೋಲ್, ಡೀಸೆಲ್, ಸೌರಶಕ್ತಿ, ಇನ್ಯಾವುದೋ ವಿದ್ಯುತ್ ಶಕ್ತಿ ಇಷ್ಟಿಲ್ಲ ಅಂದಿದ್ರೆ ಮನುಷ್ಯ ಕಾಲ್ನಡಿಗೆ ಬಿಟ್ಬಿಟ್ಟು, ಬೈಸಿಕಲ್ ಬಿಟ್ಬಿಟ್ಟು ಇನ್ನೇನೂ ಸಾಧ್ಯ ಇರಲಿಲ್ಲ ಅವನಿಗೆ. ಎತ್ತಿನ ಗಾಡಿ ಈಗ ಕೊಟ್ಟರೆ ಇನ್ಯಾವತ್ತೋ ಕಾಲಕ್ಕೆ ಅದು ರೀಚ್ ಆಗ್ತಿತ್ತು ಅಲ್ವಾ? ಈ ತೈಲವೇ ಜಗತ್ತಿನ ತೈಲನೇ ಆರ್ಥಿಕತೆ. ನಿಜವಾದ ಆರ್ಥಿಕತೆ ಯಾವುದು ಅಂತ ಯಾವುದಾದ್ರೂ ಕೇಳಿಬಿಟ್ರೆ ಅದು ನಥಿಂಗ್ ಬಟ್ ಆಯಿಲ್. ಈ ತೈಲ ಘಟಕ ಧಗಧಗಿಸ್ತಾ ಇವೆ. ಇಡೀ ವಿಶ್ವದ ಆರ್ಥಿಕತೆಯೇ ಹೊತ್ತಿ ಉರಿತಾ ಇದೆ. ಬರೀ ಅಲ್ಲಿ ತೈಲ ಎಲ್ಲ ಉರಿತಾ ಇರೋದಲ್ಲಿ. ಪೆಟ್ರೋಲ್ ಬೆಂಕಿ ಹಚ್ಬಿಟ್ರು, ಡೀಸೆಲ್ ಬೆಂಕಿ ಹಚ್ಬಿಟ್ರು, ಕಚ್ಚಾ ತೈಲಕ್ಕೆ ಹಚ್ಬಿಟ್ರು. ನೋ ನೋ ನೋ, ರೋಡ್ ಆಗಬೇಕು, ಟಾರ್ ಬೇಕು, ನಮಗೆ ದವಸ ಧಾನ್ಯ ಸಾಗಿಸ್ಬೇಕು, ಬೇಕು ಪೆಟ್ರೋಲು, ಡೀಸೆಲ್ ಬೇಕು, ನಮಗೆ ಗ್ಯಾಸ್ ಬೇಕು, ಮನೇಲಿ ಊಟ ಮಾಡಬೇಕು ಅಂದರೆ ಗ್ಯಾಸ್ ಬೇಕು. ನಿಜ ಅಲ್ವಾ? ಸೊ ಅಂಥ ಅನ್ನದ ಬಟ್ಟಲುಗಳಿಗೆ ಬೆಂಕಿ ಹಚ್ಚೋ ಕೆಲಸ ರೀ ಇದು. ಮನೇಲಿದ್ದಂಥ ದುಡ್ಡಿನ ಖಜಾನೆಗೆ ಬೆಂಕಿ ಹಚ್ಚತಕ್ಕಂಥ ಕೆಲಸ, ದೇಶದ ಖಜಾನೆಗೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಇದು. ಇಡೀ ವಿಶ್ವದ ಖಜಾನೆ ಎಲ್ಲ ಒಂದು ಕಡೆ ಇದೆ ಅಂತ ಅಂದ್ಕೊಳ್ಳಿ. ಆ ಎಲ್ಲ ಖಜಾನೆಗಳಿಗೆ ಬೆಂಕಿ ಹಚ್ಚೋದು ಬೇರೆ ಅಲ್ಲ, ಈ ತೈಲ ಘಟಕಗಳಿಗೆ, ತೈಲ ಬಾವಿಗಳಿಗೆ ಬೆಂಕಿ ಹಚ್ಚೋದು ಬೇರೆ ಅಲ್ಲ. ಅರಬ್ ರಾಷ್ಟ್ರಗಳ ತೈಲ ಘಟಕಗಳು ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇವೆ. ಕಚ್ಚಾ ತೈಲ ಬೆಲೆ ಬ್ಯಾರಲ್ಗೆ $180 ದಾಟುವ ಭೀತಿ ಇದೆ. $80 ಇತ್ತು ರೀ ಆಜುಬಾಜಲ್ಲಿ. $80 ಇತ್ತು, $180 ಅಂತ ಇದ್ದಾರೆ. ಹೆಚ್ಚು ಕಡಿಮೆ $80ರಿಂದ $100ಗೆ ಒಂದು ಬ್ಯಾರಲ್ ತೈಲದ ಬೆಲೆ ಜಾಸ್ತಿ ಆಗಿಬಿಟ್ರೆ ವಿಶ್ವದ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಆಗಿಲ್ಲ ಅಂದರೆ ಕೇಳಿ. ಅಲ್ಲೋಲ ಕಲ್ಲೋಲ. ಇದಕ್ಕೇನೆ ಡೊನಾಲ್ಡ್ ಟ್ರಂಪ್ ಬೇರೆ ಬೇರೆ ದಾರಿ ಹುಡುಕ್ತಾ ಇರೋದು. ಬನ್ನಿ, ಯಾರಾದರೂ ಹೊರಮುಚ್ಚು ಕಾಪಾಡ್ಕೊಂಬಿಡಿ, ನಮ್ಮ ಪಾಡು ನಾವು ಎಕ್ಸಿಟ್ ಆಗಿಬಿಡ್ತೀವಿ, ನಾವು ಸುಮ್ಮನಾಗ್ಬಿಡ್ತೀವಿ, ನಮಗೇನು ಯುದ್ಧ ಮಾಡಬೇಕು ಅಂತ ಇಲ್ಲ. ಇದೇ ಕಾರಣಕ್ಕೆ ಹೇಳ್ತಿರುವಂಥ ಮಾತದು. ಇರಾನ್ ತೈಲ ಮಾರಾಟಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೀವಿ. ಇರಾನ್ ನೋಡಿ ಎಂಥ ಕೆಲಸ ಮಾಡ್ತಿದ್ದಾರೆ ಅಂದರೆ, ನಾನು ತೈಲ ಮಾರಾಟಕ್ಕೆ 3 ದಿನ ಅನುಮತಿ ಕೊಟ್ಟಿದ್ದೀನಪ್ಪ ನಿನಗೆ ಅಂತ ಹೇಳಿದ್ರೆ ತೈಲನೇ ಇಲ್ಲ ನನ್ನ ಹತ್ರ ಅಂತ ಹೇಳ್ತಿರೋದು. ಇನ್ನೂ ಜಾಸ್ತಿ ಆಗಲಿ. ಇಷ್ಟೊತ್ತಿಗೇನು ಸುಮ್ಮನೆ ಇರಲ್ಲ ಇರಾನು. ಅವರು ಕಚ್ಚಾ ತೈಲವನ್ನು ಇನ್ನೂ ಜಾಸ್ತಿ ಉತ್ಪಾದನೆ ಮಾಡ್ತಾ ಇರ್ತಾರೆ. ಅವ್ರಿಗೂ ಯುದ್ಧಕ್ಕೆ ಬೇಕಲ್ಲ ಹಣ, ಯುದ್ಧಕ್ಕೆ ಅವ್ರಿಗೂ ಬೇಕು. ಬಿಡುಗಡೆ ಮಾಡದೇ ಇದ್ದಷ್ಟು ಕಾಲವು ಬೆಲೆ ಜಾಸ್ತಿ ಆಗುತ್ತೆ. ಬೆಲೆ ಜಾಸ್ತಿ ಆದಾಗ ಒಮ್ಮೆಲೆ ರಿಲೀಸ್ ಮಾಡ್ತಾರಾಗ ಯುದ್ಧದ ನಷ್ಟ ಎಲ್ಲ ಇರುತ್ತಲ್ಲ. ಇರಾನ್ ಮತ್ತೆ ಮರುನಿರ್ಮಾಣ ಆಗಬೇಕಲ್ಲ. ಅಮೆರಿಕ ದುಡ್ಡು ಕೊಡದೇ ಇದ್ರೆ ಇಡೀ ಇರಾನನ್ನು 10-15 ವರ್ಷಗಳ ಹಿಂದಕ್ಕೆ ಅದು ಹೋಗಿದೆಯಲ್ಲ, ಅದು ನಿರ್ಮಾಣಕ್ಕೆ ಹಣ ಬೇಕಲ್ಲ. $80 ಇದ್ದಿದ್ದು $180 ಆಗುತ್ತಲ್ಲ, ಅವತ್ತು ನಾನು ಮಾರ್ಕೊಳ್ತೀನಿ, ನೋ ಇಶ್ಯೂ. ಗಾರಿಗಿನ ತರಿಸ್ತೀನಿ ಅನ್ನೋಬೇಕಂತ ಇರಾನ್ ಕೂತಿದೆ ಇಲ್ಲಿ. $180 ದಾಟುವಂಥ ಭೀತಿ ಇದೆ. $180 ದಾಟಿಬಿಟ್ರೆ ಈಗಿನ ಹೆಚ್ಚು ಕಡಿಮೆ 100%ಗಿಂತ ಹೆಚ್ಚಿನ ದೊಡ್ಡ ಮಟ್ಟದ ಹಾನಿ ಅದು. ಬೆಲೆ ಏರಿಕೆ ಆಗಿಬಿಡುತ್ತೆ ನಿಮಗೆ. ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಣ ಮರ್ಯಾದೆ ಕಳ್ಕೊಳ್ಳುತ್ತೆ. ಅಮೆರಿಕಾದಲ್ಲೂ ಇನ್ಫ್ಲೇಷನ್ ಇದೆ, ಇರಾನ್ನಲ್ಲೂ ದೊಡ್ಡ 60% ಇನ್ಫ್ಲೇಷನ್ ರೀ ಇರಾನ್ನಲ್ಲಿರೋದು. ನಮ್ಮ ದೇಶದ ಇನ್ಫ್ಲೇಷನ್ಗೂ ಇನ್ನೂ ಆ್ಯಡ್ ಆಗುತ್ತೆ ಅದು. ಕೊಲ್ಲಿ ದೇಶಗಳ ತೈಲ ಘಟಕಗಳೇ ಇರಾನ್ ಟಾರ್ಗೆಟ್ ಆಗಿರೋದಿಲ್ಲಿ. ಭಾರತಕ್ಕೆ ತೈಲ ಸಂಕಷ್ಟ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಹೋಟೆಲ್ಗಳ ಕಥೆ ಹೇಳತೀರೋದು. ಏನಾಗುತ್ತೆ ನಿಮಗೆ? ಸಿಲಿಂಡರ್ಗಳು ಇನ್ನೂ ಗೃಹ ಬಳಕೆ ಸಿಲಿಂಡರ್ ಇದೆಯಲ್ಲ, ಅದಕ್ಕೆ ತಟ್ಟಿಲ್ಲ ಇದು. ಯಾಕೆಂದರೆ ಪ್ರತಿಯೊಬ್ಬರ ಮನೆಯಲ್ಲೂ 1-1.5 ತಿಂಗಳು ಒಂದು ಸಿಲಿಂಡರ್ನ ಬಳಸ್ತಾರೆ. ಹಾಗಾಗಿ ಯುದ್ಧ ಒಂದು 22-21 ದಿನ ಆಗಿರೋದು ಅಷ್ಟೇ ಅಲ್ವಾ? ಇನ್ನೂ ಅದ್ರ ಬಿಸಿ ತಟ್ತಾ ಇಲ್ಲ. ಈಗೇನು ಹೋಟೆಲ್ ಸಿಲಿಂಡರ್ ಅಂತ ಮಾತಾಡ್ತಿದ್ದಾರೋ ನೆಕ್ಸ್ಟ್ ಗೃಹ ಬಳಕೆಗೆ ಬಂದು ಅಪ್ಪಳಿಸಿದ್ರು ಇದು ಆಶ್ಚರ್ಯ ಇಲ್ಲ. ಸೊ ಈ ಸಂಕಷ್ಟ ತಪ್ಪಿಸಬೇಕು ಅಂತ ಏನು ಮಾಡ್ತಿದ್ದಾರೆ, ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಶಿಫಾರಸು ಮಾಡ್ತಾ ಇದೆ. ಕೋವಿಡ್ ಲಾಕ್ಡೌನ್ ಮಾದರಿ ರೀತಿ ಶಿಫಾರಸು ಮಾಡ್ತಿರೋದು. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಶಿಫಾರಸು ಏನು? ಪೆಟ್ರೋಲ್ ನಿಮ್ಗೆ ಯಾವಾಗೆಲ್ಲ ಉಳಿಸೋದಕ್ಕೆ ಸಾಧ್ಯವಾಗುತ್ತೋ ಮನೆಯಿಂದ ಕೆಲಸ ಮಾಡಿ. ಹೆದ್ದಾರಿ ವೇಗದ ಮಿತಿ ಗಂಟೆಗೆ ಕನಿಷ್ಠ 10 ಕಿಲೋಮೀಟರ್ ಕಡಿಮೆ ಮಾಡ್ಕೊಳ್ಳಿ. ಯಾರೋ 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿರ್ತಾರೆ, ಅದನ್ನು 70 ಕಿಲೋಮೀಟರ್ ಮಾಡ್ಕೊಳ್ಳಿ ನೀವು. ಸಾಧ್ಯವಾದಷ್ಟು ಸಾರ್ವಜನಿಕ ಸಾರಿಗೆಯನ್ನು ಪ್ರೋತ್ಸಾಹಿಸಿ. ಎಲ್ಲರೂ ಕಾರು, ಎಲ್ಲರೂ 2 ವೀಲರ್, ಇದೆಲ್ಲ ಬೇಡ. ಪರ್ಸನಲ್ ವೆಹಿಕಲ್ ಬಿಟ್ಬಿಡಿ. ಬಸ್ಸಲ್ಲಿ ಓಡಾಡಿ, ರೈಲ್ನಲ್ಲಿ ಓಡಾಡಿ. ಆದಷ್ಟು ಫ್ಯೂಲನ್ನು ಉಳಿಸ್ಕೊಳ್ಳಿ. ಜತನದಿಂದ ನಿಮ್ಮ ಫ್ಯೂಲ್ ಕಾಪಾಡಿಕೊಳ್ಳಿ. ನೀವು ದೊಡ್ಡ ನಗರಗಳಲ್ಲಿ ಸಮ ಬೆಸ ಮಾದರಿಯಲ್ಲಿ ಕಾರುಗಳ ಸಂಚಾರ ಮಾಡ್ಕೊಳ್ಳಿ. ದೆಹಲಿಯಲ್ಲಿ ಇತ್ತಲ್ಲ 1, 3, 5, 7, 9, 11 ಈ ಥರ ನಂಬರ್ ಬರುವಂಥ ಕಾರುಗಳು ಒಂದಿನ 2, 4, 6, 8, 10 ಈ ಥರ 2 ವೀಲರೋ ಕಾರ್ ಬರೋದು ಒಂದಿನ ಓಡಾಡಿ. ನೀವು ಕಾರುಗಳಲ್ಲಿ ನೀವು ಕಾರ್ ಪೂಲಿಂಗ್ ಮಾಡ್ಕೊಳ್ಳಿ. ಒಂದು ಕಾರ್ ಬಳಸ್ತಾ ಇದ್ದೀರಾ, 4-5 ಜನ ಓಡಾಡೋ ಥರ ಮಾಡ್ಕೊಳ್ಳಿ. ವೇಸ್ಟ್ ಮಾಡಬೇಡಿ ತೈಲವನ್ನು. ವಾಣಿಜ್ಯ ವಾಹನಗಳಿಗೆ ಲೋಡ್ ಆಪ್ಟಿಮೈಸೇಷನ್ ಚಾಲನೆಗೆ ಪ್ರೋತ್ಸಾಹ ಮಾಡ್ಕೊಳ್ಳಿ ನೀವು.
ಅಡುಗೆಗೆ ಮಾತ್ರ LPG ಬಳಸ್ಕೊಳ್ಳಿ. ಸಾರಿಗೆ, ಇತರೆ ಕೆಲಸಗಳಿಗೆ ಸಿಲಿಂಡರ್ಗೆ ಬಳಸ್ಕೋಬೇಡಿ. ಆಟೋಗೋ ಕ್ಯಾಬ್ಗಳಿಗೋ ಅದಕ್ಕೆ ಅನಿಲ ಬಳಸಬೇಡಿ. ನೀವು ಸಾಧ್ಯವಾದ ಕಡೆ ವಿಮಾನ ಪ್ರಯಾಣವನ್ನು ತಪ್ಪಿಸ್ಬೇಡಿ. ನೀವು ಗ್ಯಾಸೋಲಿನ್ ಜಾಸ್ತಿ ಬೇಕಾಗುತ್ತೆ ವಿಮಾನಕ್ಕೆ, ಆಲ್ರೆಡಿ ಅವರು ಟಿಕೆಟ್ ದರ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇದರಾಚೆಗೆ ನೀವು ವಿಮಾನದ ಪ್ರಯಾಣ ಕಡಿಮೆ ಮಾಡಿಬಿಡಿ. LPG ಬಳಕೆ ಕಡಿಮೆ ಮಾಡಿ. ನೀವು ಕರೆಂಟ್ ಸ್ಟವ್ಗಳನ್ನು ಬಳಸಿ, ಇತರೆ ಮಾದರಿಗಳಿದ್ರೆ ಬಳಸಿಕೊಳ್ಳಿ. ಕೈಗಾರಿಕೆಗಳಲ್ಲಿ LPG ಬದಲು ನೈಸರ್ಗಿಕ ಅನಿಲ, ಬ್ಯೂಟೇನ್, ಪ್ರೊಪೇನ್, ಇಥೇನ್, ಇತರೆ ಅನಿಲಗಳ ಬಳಕೆಯನ್ನ ಜಾಸ್ತಿ ಮಾಡಿಕೊಳ್ಳಿ ಅಂತ ಹೇಳಿ ಇದೀಗ ಸಲಹೆ ಬಂದಿರೋದು.